ಅಲ್ಲ ನೋಡಪ್ಪ, ಇಲ್ಲಿಗೆ ಬಂದು ಸಮಾಧಿ ಮೇಲಕ್ಕೆ ಮನೆ ಕಂಡಿರೋದ ಇವನು. ವರ್ಷ ವರ್ಷ ಬಾರು ಎದ್ದಳು ಪಾಪ. ವರ್ಷ ಹಂಗೆ ಸ್ವಲ್ಪ ದಿನ ಹಣ ಮರೆಯೋವರೆಗೂ ಪಾಪ ಭಾಳ ಸೆನಕ್ಕಿದ್ನಲ್ಲ, ಚೆನ್ನಾಗೇ ಇದ್ರಲ್ಲ ಇಬ್ಬರಳು. ಅದಕ್ಕೆ ಒಂದು 2 ದಿನ ಮರೆಯೋವರೆಗೂ ಪಾಪ ಅವನಿಗೆ ಕಷ್ಟ ಆಗುತ್ತೆ. ವರ್ಷ ವರ್ಷ ಬಾರಪ್ಪ, ಮನೆ ತಕ್ಕೋಗನ್ ಬಾರು. ನೀನು ಇಲ್ಲೇ ಬಂದು ಎಷ್ಟೇ ಮನೆ ಕೇಂಡ್ರು, ನೀನು ಎಷ್ಟೇ ಗೋರ್ಗರಿದ್ರು ಬರಲ್ಲ ಕಣೋ ಅವರು. ಬಾರು ಸುತ್ತಿರೋರು ಎದ್ದು ಬರಲ್ಲ ಕಣೋ, ಬಾರಪ್ಪ. ನಾನು ಅವಾಗ ನಮ್ಮ ಹೆಂಡ್ತಿ ಸತ್ತಾಗ ನಾನು ಹಿಂಗೇನೇ ತಲೆ ಕೆಡಿಸ್ಕೊಂಡಿದ್ದೆ ಚಂದ್ರನೇ. ಏನು ಮಾಡ್ತೀಯ, ಹಂಗೆ ಆಗೋದು ಎಂಥರ್ಗು. ಪಾಪ ಇದ್ಕಿದ್ದಂಗೆ ಹಿಂಗೆ ಕಳ್ಕೊಬಿಟ್ರೆ ಎಂಥರ್ಗು ಬೇಜಾರಾಗುತ್ತೆ. ನನ್ನ ಬಿಟ್ಬಿಡಿ, ನನ್ನ ಕರಿಬೇಡಿ, ನಾನು ಒಬ್ಬಂಟಿಯಾಗಿ ಕೂತ್ಕೋಬೇಕು. ನನ್ನ ಕರಿಯಕ್ಕೆ ಬರಬೇಡಿ ಯಾರೂ. ಹೋಗಿ ನಾನು ಇಲ್ಲೇ ವಿಜಿ ಹತ್ರನೇ ಇರ್ತೀನಿ, ಇಲ್ಲಿಂದ ಸುಮ್ಮನೆ ಹೊರಟೋಗ್ಬಿಡಿ. ಬಾರಪ್ಪ. ಅಲ್ಲ ಕಣೋ, ಎಷ್ಟೊತ್ತಾಗೈತಿ, ನೀನು ಮನೆಗೆ ಬರಲಿಲ್ಲ ಅಂದರೆ ನಮಗೆಲ್ಲನ ಎಲ್ಲಿಗೆ ಹೋಗ್ಯವನಿ ಏನು ಅಂತ ಅಲ್ಲೆಲ್ಲ ಹುಡ್ಕಾಡಿದ್ವಿ. ಬಾರು, ಇಲ್ಲಿ ಬಂದು ಕೂಕೊಂಡ್ರೆ ಹೆಂಗೋ. ಬಾರಲ್ಲ ವರ್ಷ, ಬಾರಪ್ಪ, ಮನೆ ತಕ್ಕೋಗನ್ ಬಾ. ಬಾ, ಹಿಂಗೆ ಮಾಡಬಾರ್ದು ವರ್ಷ. ನೀನು ಎಷ್ಟೇ ಹೊತ್ತರು ಕರೆದ್ರು ಅವ್ರೇನು ಬರಲ್ಲ ಕಣಪ್ಪ, ಹೋಗಿರೋರು. ಬಾರಪ್ಪ, ಬಾರು, ಹೋಗನ್ ಬಾ, ಮನೆ ತಕ್ಕೋಗನ್ ಬಾ. ಊಟ ಮಾಡಿಲ್ಲ ನೀನಿನ್ನೂ, ಬಾ ಊಟ ಮಾಡುವಂತೆ. ನನಗೇನು ಊಟ ಬೇಡ, ಯಾತು ಬೇಡ ನನಗೆ. ಏನು ಊಟ ಮಾಡಿ ಏನು ಆಗಬೇಕಾಗೈತೆ, ನನ್ನ ವಿಜಿನೇ ನನಗಿಲ್ಲ, ನಾನು ಬಿಟ್ಟು ಹೋಗಿದ್ದಾಳೆ ಅಂದಮೇಲೆ ನಾನು ಏನಕ್ಕೆ ಊಟ ಮಾಡೋಣ, ನಾನು ಏನಕ್ಕೆ ಇರಬೇಕು, ನನಗೆ ಬೇಕಾಗಿರೋರೇ ಇಲ್ಲ ಅಂದಮೇಲೆ ನಾನು ಏನಕ್ಕೆ ಇರಬೇಕು ಇಲ್ಲಿ. ನಾನಂತೂ ಬರೋದಿಲ್ಲ, ಸುಮ್ಮನೆ ಹೊರಟೋಗಿ ನನ್ನ ಕರಿಬೇಡಿ, ನಾನು ಒಬ್ಬಂಟಿಯಾಗಿರಬೇಕು. ನಾನು ವಿಜಿ ಹತ್ರ ಇರ್ತೀನಿ ಇವತ್ತು. ಹೊರಟೋಗಿ ಇವತ್ತಾದರೂ ನಾನು ವಿಜಿ ಹತ್ರ ಇರ್ತೀನಿ. ಪಾಪ ಹಂಗೆ ಮಾಡಬಾರ್ದು ಕಣೋ. ಬಾರಲ್ಲ, ನಿಮ್ಮಮ್ಮ ಹೇಳ್ತಾ ಕೂತ್ಕೊಂಡವಳೆ, ನಮ್ಮ ವರ್ಷ ಬರಲೇ ಇಲ್ಲ, ಯಾತೋದ್ನೋ ಅಂತ ಹೇಳಿ ಅಲ್ಲೆಲ್ಲ ನೋಡ್ಕೊಂಬಂದ್ಲಂತ ಎಲ್ಲ ತಮ್ಮರ ಮಂತಾಗೆಲ್ಲನ. ಅಲ್ಲೆಲ್ಲೂ ಇಲ್ಲ ಅಂತ ಹೇಳಿ ನಿಮ್ಮಮ್ಮ ಮನೆಗೆ ಬಂದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಬಾರಪ್ಪ, ಬಾ. ಎದ್ದ ಸುಗುಣನು ಕರ್ಕೊಂಬರಂಗಮ್ಮ, ಎಲ್ಲಿಗೆ ಹೋಗಿ ಅವನು ಎಂತಿತ್ತು. ಹೋಗಪ್ಪ, ಬಾರೋ, ಹೋಗನ್ ಬಾರಪ್ಪ, ಬಾರೋ. ಚಂದ್ರಣ್ಣಯ್ಯ ಒಯ್ದನ್ ಇಲ್ಲಿ ವರ್ಷ ಬಾರಲ್ಲ, ಇಲ್ಲೇ ಇದೆಯಲ್ಲ. ಎಲ್ಲ ನಾವು ಅಲ್ಲೆಲ್ಲ ಹುಡ್ಕಾಡ್ತಾ ಇದ್ದೀವಿ, ಬಂದ ಅಂತ ಹೇಳಿ ತಿರ್ಗಿ ಇಲ್ಲಿಗೆ ಬಂದಿದೆಯಲ್ಲ. ಬರಲ್ಲ ಅಂತ ನೋಡಪ್ಪ ಆತ. ಬರ್ತಾರೇನೋ, ಅವ್ರೇನು ಹೋಗಿರೋದು. ಹೋಗಿರೋರು ಬರ್ತಾರೇನಪ್ಪ. ಎಷ್ಟು ಹೇಳಿದ್ರು ನಾವು ಹುಡುಗ ಸಮಾಧಾನ ಮಾಡ್ಕೊಂತಿಲ್ವಲ್ಲ. ಈ ಬಂದು ಇಲ್ಲಿ ಮನಿಕೊಂಡ್ರೆ ಗುಡ್ಡೆ ಮೇಲೆ ಮನಿಕೊಂಡವನಿ. ವರ್ಷ ಬಾರಪ್ಪ, ಸಮಾಧಾನ ಮಾಡ್ಕೆ. ಹಂಗೆ ಮತ್ತೆ ನೀನು ಕಣ್ಣಾರೆ ಎಲ್ಲ ನೋಡ್ದಲ್ಲ, ಅದಕ್ಕಿದ್ದು ನಿನಗೇನೋ ಒಂಥರ ಮನಸ್ಸಿಗೆ ಇದಾದಂಗೆ ಆಗ್ಬಿಟ್ಟೈತಿ. ಬಾರಪ್ಪ, ಬಾರು, ಹೋಗನ್ ಬಾ. ವರ್ಷ ಬಾರಲ್ಲ, ಕರ್ಕೊಂಬರ್ ಚಂದ್ರಣ್ಣಯ್ಯ, ಹಿಡ್ಕೊಂಬ, ಕರ್ಕೊಂಡು ಹೋಗನ್ ಮನೆ ತಕ್ಕಿ. ನಾನು ಬರೋಲ್ಲ, ಸುಮ್ಮನೆ ನನ್ನ ಒಬ್ಬಂಟಿಯಾಗಿ ಬಿಟ್ಬಿಡ್ತೀರಾ? ನಾನು ಬರೋದಿಲ್ಲ ಅಂದ್ರೆ ಬರೋದಿಲ್ಲ, ಸುಮ್ಮನೆ ಹೋಗ್ರಿ ಇಲ್ಲಿಂದ. ನನಗೆ ಯಾರು ನನ್ನ ಮಾತಾಡಿಸ್ಬೇಡ್ರಿ, ನನ್ನ ಒಬ್ಬಂಟಿಯಾಗಿ ನಾನು ವಿಜಯ್ ಜೊತೆ ಇರಬೇಕು ಇಲ್ಲಿ. ಸುಮ್ಮನೆ ಎಲ್ಲರೂ ನನ್ನ ಹೊರಟೋಗಿ, ಇಲ್ಲಿ ಯಾರು ನನಗೆ ತೊಂದರೆ ಕೊಡಬೇಡ್ರಿ, ಸುಮ್ಮನೆ ಹೊರಟೋಗಿ ಇಲ್ಲಿಂದನ. ಎದ್ದ ಏನು ಮಾಡೋಕ್ಕಾಗಲ್ಲ, ಇದೇನೆ ಆರ್ಗೇನು ಶಾಶ್ವತ ಅಲ್ಲ ಪಾಪ. ಅವ್ರು ಇವತ್ತು ಹೋಗವ್ರೆ, ನಾವು ನಾಳಿಗೆ ಎಷ್ಟೇನೆ. ಪಾಪ ಏನು ಮಾಡೋಕ್ಕಾಗುತ್ತೆ, ಅವ್ರದ್ದು ಅನ್ನೋದ್ರು ನಾಲಿಗೆ ಇಷ್ಟು ಇತ್ತು ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ. ನೀನು ಏಟೆ ಇದು ಮಾಡಿದ್ರು ದೇವ್ರ ಪರಮಾತ್ಮ ಕರ್ಕೋಬೇಕಾದ್ರೆ ಯಾರ ಕೈಲಿಂದಾರೂ ತಡೆ ಹಿಡಿಯೋಕ್ಕಾಗಲ್ಲ ಕಣಪ್ಪ. ಯಾವಾಗ ಬಾ ಅಂತ ಕರಿತಾನ ದೇವರು, ಹೋಗ್ತಾ ಇರಬೇಕು. ಯಾರೇ ಆಗಲೇಳು, ಎಷ್ಟೇ ಕೋಟಿಗೆ ಇದ್ದಾರೆ ಅಂದ್ರೂ, ಯೋಟೆ ಐತೆ ಅಂದ್ರೂ ದೇವ್ರು ಯಾವಾಗ ಕರಿತಾನ ಅವಾಗ ಹೋಗ್ತಿರ್ಬೇಕು ಪಾಪ. ಎದ್ದಾಳಪ್ಪ, ಎದ್ದಾಳು, ಏನಿದ್ರೆ ಏನಪ್ಪ ನನಗೆ. ಎದ್ದಾಳಲ್ಲ, ಅವನು ಎತ್ತುತ್ತಾ ಇದ್ರು ಸುಮ್ಮನೆ ಕೂಕಂಬ್ತೀಯಲ್ಲ, ಎದ್ದಾಳು. ನಾನು ಬರಲ್ಲ, ಇಲ್ಲಿಂದ ಹೊರಟೋಗಿ. ಯಾರು ನನಗೆ ತೊಂದರೆ ಕೊಡಬೇಡ್ರಿ, ನನಗೆ ಮೊದಲೇ ಇವಾಗ ತಲೆನೋವು ಆಗ್ಬಿಟ್ಟೈತೆ. ಯಾರು ತೊಂದರೆ ಕೊಡಬೇಡ್ರಿ, ಸುಮ್ಮನೆ ಹೊರಟೋಗ್ಬಿಡಿ. ಸುಮ್ಮನೆ ಹೊರಟೋಗಿ, ನನಗೆ ಯಾರು ಇಲ್ಲಿ ತಲೆ ಕೆಡಿಸ್ಬೇಡ್ರಿ. ಇಲ್ಲಿಂದ ಸುಮ್ಮನೆ ಹೊರಟೋದ್ರೆ ಸರಿ ಎಲ್ರೂ. ನಾನು ಏನಿಲ್ಲ ಮತ್ತೆ ನಿಮ್ಮನ್ನೆಲ್ಲ ಸರಿಯಾಗಿ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಸುಮ್ಮನೆ ಇಲ್ಲಿಂದ ಹೊರಟೋಗಿ. ಚಂದ್ರಣ್ಣಯ್ಯ ಸುಮ್ಮನಿರು ಚೇಣ, ಸಮಾಧಾನ ಮಾಡ್ಕೊಂತಾನ ಅವನು. ಯಾರಿಗೆ ಆಗಲಿ ಹಿಂಗೆ ಕಾಣೋಣ. ನನಗೂ ಹಂಗೇನೆ, ನನ್ನ ಹೆಂಡ್ತಿನ ಕಳ್ಕೊಂಡ 1-2 ದಿನ ಮರೆಯೋಕ್ಕೆ ತುಂಬ ಕಷ್ಟ ಆಗ್ಬಿಡ್ತು. ಏನೋ ಒಂಥರ ತಲೆಯಾಗ ಏನೇನೋ ಬರೋದು, ಏನಪ್ಪ ಇದೇನು ಹಿಂಗೆ ಆಗ್ಬಿಡ್ತು ಅಂತ ಹೇಳಿ ತುಂಬ ಬೇಜಾರಾಗತ್ತೆ ಚಂದ್ರಣ್ಣಯ್ಯ. ಬೇಜಾರಾಗುತ್ತಪ್ಪ. ಏನು ಮಾಡೋಣ ಇವಾಗ ಪಾಪ. ಹೊತ್ತು ಕರೆದ್ರು ಏನೋ ಅವ್ರೇನು ಬೋರಂಗಿರ್ತಾರೇನಪ್ಪ. ಬೋರಲ್ಲ, ಯಾರೇ ಆಗಲಿ. ಇವಾಗ ಒಂದು ಸತಿ ಹೋದ್ಮೇಲೆ ಅಷ್ಟೇ ಕಣಪ್ಪ, ನೆನಪು ಮಾತ್ರ ಇನ್ನು ಅವ್ರದ್ದು. ನಾವೇನೇ ಇದು ಕೂಕೊಂಡು ಯೋಟೇ ನಾವು ಉಳ್ಳಾಡಿದ್ರು ಬರೋಲ್ಲ ಕಣಪ್ಪ ಅವರು. ಅಷ್ಟೇ, ದೇವ್ರ ಮೇಲೆ ಭಾರ ಹಾಕಿ ಸುಮ್ಮನಾಗ್ಬೇಕು ನಾವು. ಏನು ಮಾಡೋಕ್ಕಾಗಲ್ಲ. ದೇವ್ರು ನೆನೆಸ್ಕೊಂಡು ಒಳ್ಳೇದಾಗ್ಲಪ್ಪ ಅವ್ರಿಗೆ ಅಂತ ನೆನೆಸ್ಕೊಂಡು ಸುಮ್ಮನಾಗಬೇಕು.
ನೀನು ಹಿಂಗೆ ಮಾಡಿದರೆ ವಿಜಿಗೆ ನೋಡಿ ಸಹಿಸ್ಕೊಂಬಕ್ಕಾಗಲ್ಲ, ನೋಡ್ತಿರ್ತಾಳೆ ವಿಜಿ. ನೀನು ಹಿಂಗೆ ಮಾಡ್ತಿದ್ರೆ ಅವಳಿಗೆ ಏನಪ್ಪ ಇದು ಹಿಂಗೆ ಆಡ್ತಾ ಇದ್ದಾನೆ ವರ್ಷ ಅಂತ ಹೇಳಿ ಅವಳು ತುಂಬ ಬೇಜಾರು ಮಾಡ್ಕೊಂತಾಳೆ. ಅವಳ ಮನಸ್ಸಿಗೆ ಬೇಜಾರಾಗಬಾರ್ದು ಅಂದರೆ ನೀನು ಬರಬೇಕು, ಎದ್ದು ನಿನ್ನ ಮನೆ ತಕ್ಕ ಬರಬೇಕು, ಊಟ ಮಾಡಬೇಕು, ಮಲ್ಕೋಬೇಕು. ಆವಾಗಲೇ ಅವಳು ಆತ್ಮಕ್ಕೆ ಶಾಂತಿ ಸಿಗೋದು. ಅವಳು ಅವಾಗ ಸಮಾಧಾನ ಮಾಡ್ಕೊಂತಾಳೆ. ನೀನು ಹಿಂಗೆ ಮಾಡಿದ್ರೆ ಅವಳಿಗೆ ಬೇಜಾರಾಗುತ್ತೆ ವರ್ಷ, ನೀನು ಹಿಂಗೆ ಮಾಡಿದ್ರೆ ಅವಳಿಗೆ ಬೇಜಾರಾಗುತ್ತೆ ಕಣೋ, ಎದ್ದಳು. ನೋಡು ಪಾತ ಹೇಳ್ತಾ ಇರೋದು ಸರಿಯಾಗೈತೆ. ವಿಜಿ ಖುಷಿಯಾಗಿರಬೇಕು, ವಿಜಿ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದರೆ ನೀನು ಇವಾಗ ಮನೆಗೆ ಬಂದು ಊಟ ಮಾಡ್ಬೇಕಣಪ್ಪ. ಮನೆಗೆ ಬಂದು ಊಟ ಮಾಡಿ ನೀನು ಇವಾಗ ಸುಮ್ಮನೆ ಚೆನ್ನಾಗಿದ್ರೇನೆ, ಇಲ್ಲ ಅಂತಂದರೆ ತುಂಬ ನೊಂದ್ಕೊಂತಾಳೆ ವಿಜಿ. ಅವಳಿಗೆ ಬೇಜಾರ ಮಾಡಿಸ್ಬಾರ್ದು ತಾನೆ, ಅವಳು ಚೆನ್ನಾಗಿರ್ಬೇಕು ತಾನೆ ವಿಜಿ. ನನಗೆ ವಿಜಿ ಚೆನ್ನಾಗಿರಬೇಕು, ನನಗೆ ಯಾವತ್ತೂ ವಿಜಿ ಚೆನ್ನಾಗಿರಬೇಕು. ವಿಜಿ ಚೆನ್ನಾಗಿದ್ದರೆ ನಾನು ಚೆನ್ನಾಗಿದ್ದಂಗೆ. ಆದ್ರೆ ನಾನು ಬಿಟ್ಟು ಹೋಗ್ಬಾರ್ದಾಗಿತ್ತು ಅವಳು. ನನ್ನ ಯಾಕೆ ಬಿಟ್ಟೋದ್ಲು ಕೇಳಪ್ಪ, ಅವಳು ಕೇಳಪ್ಪ, ನನ್ನ ಯಾಕೆ ಒಬ್ಬಂಟಿ ಮಾಡೋದ್ಲು ಕೇಳು. ನಾನಿದ್ದೀನಿ, ನಾನಿಲ್ಲ ಅಂದರೆ ವರ್ಷ ಹೆಂಗಿರ್ತಾನೆ ಅಂತ ಹೇಳಿ ಸ್ವಲ್ಪನೂ ಯೋಚನೆ ಮಾಡಲಿಲ್ವಲ್ಲ ಅವಳು. ಅವಳ ಪಡಿಗಳು ಬಿಟ್ಟು ಹೋಗ್ಬಿಟ್ಲಲ್ಲ ನನ್ನ. ಏನು ಮಾಡಲಿ ಇವಾಗ ನಾನು, ಏನು ಮಾಡಲಿ? ಚೆನ್ನಾಗಿರ್ತಾಳೆ ಬಾರು, ವಿಜಿ ಚೆನ್ನಾಗಿರ್ತಾಳೆ ಯಾವತ್ತೂ. ಅವಳು ಇಲ್ಲೂ ಚೆನ್ನಾಗಿದ್ಲು, ಯಾವತ್ತೂ ಚೆನ್ನಾಗಿರ್ತಾಳೆ ಬಾರಪ್ಪ. ಇವತ್ತು ಎಂಥರೂ ವಿಜಿ ನೋಡಿ ಕಣ್ಣೀರು ಹಾಕ್ಯವ್ರೆ. ಅವಳಿಗೆ ಒಳ್ಳೇದಾಗುತ್ತೆ ಬಾ, ಒಳ್ಳೇದಾಗುತ್ತೆ ಬಾರಪ್ಪ, ಬಾರು. ಏನು ಮಾಡೋಕ್ಕಾಗುತ್ತೆ? ನಾನು ಒಂದಲ್ಲ ಒಂದಿನ ಇಂಥ ಕಷ್ಟ ಅನುಭವಿಸ್ತಾನೆ. ಆ ಕಷ್ಟ ಅನುಭವಿಸಿರೋರಿಗೆ ಗೊತ್ತು. ದೇವರು ಯಾಕೆ ದೂರ ಮಾಡ್ತಾನೆ, ದೇವರೇ ಇಲ್ವೇ ಅಂತ ಹೇಳಿ ನಮಗೆ ತುಂಬ ಬೇಜಾರಾಗುತ್ತೆ. ನಾನು ಇಂಥ ಕಷ್ಟ ಅನುಭವಿಸಿರಾನೆ ಕಣೋ ವರ್ಷ, ನಾನು ಇಂಥದ್ದು ಅನುಭವಿಸಿರಾನೇನೆ. ಎಷ್ಟು ಕಷ್ಟ ಅನುಭವಿಸಿ ನಾನು ನೀನು ಹೆಂಗೆ ಅನುಭವಿಸ್ತಾ ಇದೆಯಾ ಅದನ್ನೆಲ್ಲ ಅನುಭವಿಸ್ಕೊಂಡು ಬಂದವನು. ಏನು ಮಾಡೋಕ್ಕಾಗಲ್ಲ, ಧೈರ್ಯ ತಗೋಬೇಕು. ಬಾರಪ್ಪ, ಬಾರು. ಹೇಳ್ದಂಗೆ ಕೇಳ್ತೀಯ ಇಲ್ವ ವರ್ಷ ಇವಾಗ? ಸರಿಯಪ್ಪ, ನನಗೆ ವಿಜಿ ಚೆನ್ನಾಗಿರ್ತಾಳೆ, ವಿಜಿ ಖುಷಿ ಪಡ್ತಾಳೆ ಅನ್ನೋದಾದರೆ ನಾನು ಬರ್ತೀನಿ. ಬರ್ತೀನಪ್ಪ, ಬರ್ತೀನಿ. ನನಗೆ ವಿಜಿ ಚೆನ್ನಾಗಿರಬೇಕು. ವಿಜಿ ಯಾಕೆ ಬಿಟ್ಟೋದ್ಲು ಅಂತಲೇ ನನಗೆ ಅನುಮಾನ. ಯಾಕೆ ಬಿಟ್ಟೋದ್ಲಪ್ಪ? ಯಾಕೆ ಈ ವರ್ಷನ ಒಬ್ಬಂಟಿ ಮಾಡಬೇಕು, ಇವನು ಒಬ್ಬಂಟಿಯಾಗಿರಬೇಕು ಅಂತಲೇ ಬಿಟ್ಟೋದ್ಲ? ಯಾಕೆ ಬಿಟ್ಟೋದ್ಲು ಅಂತ ನನಗೆ ಗೊತ್ತಿಲ್ಲ. ಈ ವಿಜಿ ಯಾಕೆ ಬಿಟ್ಟೋದ್ಲಪ್ಪ? ಯಾಕಂತ ಅಂದರೆ ಪಾಪ ಅವ್ರಿಗೇನು ಗೊತ್ತಿರುತ್ತೇನಪ್ಪ ಹಿಂಗಾಗುತ್ತೆ ಅಂತ. ಯಾರಿಗೇನು ಗೊತ್ತಿರಲ್ಲ. ಯಾರಿಗೂ ಗೊತ್ತಿರಲ್ಲ ಕಣಪ್ಪ, ಅದು ಯಾರಿಗೂ ಗೊತ್ತಿರಲ್ಲ. ಹುಟ್ಟು ಸಾವು ಎಂಬುದು ಯಾರಿಗೂ ಗೊತ್ತಿರಲ್ಲ ಪಾಪ. ಎದ್ದಳಪ್ಪ, ಎದ್ದಳು, ಹೋಗೋಣ. ಯಾಕಂದರೆ ಅವ್ರದ್ದು ಅಷ್ಟಕ್ಕೆ ಅನ್ನೋದ್ರೂ ಮುಗ್ದೈತೆ. ಈಗ ಯಾರೋ ತಡೆ ಹಿಡಿಯೋಕ್ಕಾಗಲ್ಲ ಅದನ್ನು ಮಾತ್ರ ಮನುಷ್ಯನ ಕೈಲಿ, ಯಾರ ಕೈಲಿಂದಲೂ ಅದನ್ನು ತಡೆ ಹಿಡಿಯೋಕ್ಕಾಗಲ್ಲ. ಸುಮ್ಮನೆ ಎದ್ದಳು ಹೋಗೋಣ. ಮತ್ತು ನೀನು ಚೆನ್ನಾಗಿರ್ಬೇಕು ವರ್ಷ, ನೀನು ಚೆನ್ನಾಗಿರ್ಬೇಕು. ನಾನು ಹೆಂಗೆ ಚೆನ್ನಾಗಿರೋಣ? ನನ್ನ ವಿಜಿನೇ ನಾನು ಬಿಟ್ಟು ಹೋದ್ಮೇಲೆ ನಾನು ಹೆಂಗೆ ಚೆನ್ನಾಗಿರೋಣ? ನಾನು ಯಾರಿಗಾಗಿ ಇರಬೇಕು? ವಿಜಿ ನನ್ನ ದೂರ ಮಾಡಿ ಹೋಗ್ಬಿಟ್ಲಲ್ಲ. ನನ್ನ ಯಾಕೆ ಅವಳು ದೂರ ಮಾಡಿ ಹೋದ್ಲು? ಯಾಕೆ ದೂರ ಮಾಡೋದ್ಲು? ನಾನು ಹೆಂಗೆ ಚೆನ್ನಾಗಿರೋಣ ಹೇಳು? ಅವಳು ಹೋದ್ಲು ಅಂತ ನಾನು ಹೆಂಗೆ ಇವತ್ತು ಇರೋಕ್ಕಾಗುತ್ತೆ? ಧೈರ್ಯವಾಗಿ ಇರೋಕ್ಕಾಗಲ್ಲ. ನನಗಿದನ್ನು ಅರ್ಗಿಸ್ಕೊಳಕ್ಕಾಗ್ತಿಲ್ಲ ನನ್ನ ಕೈಲಿ. ಒಂಥರ ಪಾತ ಇವನಿಗಂತ ಅದೇ ತಲೆಯಕ್ಕೆ ಹೋಗ್ಬಿಟ್ಟೈತೆ ಕಣೋ. ಧರಣಿ ಒಂಥರ ತಲೆ ಕಿಡಿಸ್ಕೊಂಡಂಗೆ ಆಡ್ತಾ ಇದ್ದಾನೆ. ಹಂಗೆ ಕಣೋಣ ಆಗೋದು. ಪಾಪ ಅವನು ಸೆನಕ್ಕಿದ್ದನು, ಇವಾಗ ಹಿಂಗಾಗ್ಬಿಡ್ತಲ್ಲ ಅಂತ ಹೇಳಿದ್ಕಿದ್ದಂಗೆ ಏನೋ ಕಾಯಿಲೆ ಕಾಸಲೆ ಬಿದ್ದಾರಾಗಿ. ನಮ್ಮ ಅಮ್ಮನ ತಿಂಗ್ಳಾನ್ಗಟ್ಲೆ, ನನ್ನ ಹೆಂಡ್ತಿನೂ ನಮ್ಮ ಅಮ್ಮನೂ ತಿಂಗ್ಳಾನ್ಗಟ್ಲೆ ಹಾಸ್ಪಿಟ್ಲಾಗಿ ಇಟ್ಕೊಂಡು ಒಯ್ಯಂದು. ಆಮೇಲೆ ನಮ್ಮ ಅಮ್ಮನೂ ನನ್ನ ಹೆಂಡ್ತಿನೂ ಕಳ್ಕೊಂಡ್ಮೇಲೆ ಏನೋ ನನಗೆ ಅಷ್ಟು ಬೇಜಾರಾಯಿತು. ಅಂತಾದ್ರಾಗ ಇವನು ಇದಕ್ಕಿದ್ದಂಗೆ ಹಿಂಗೆ ಕಳ್ಕೊಂಡವನೇ ಅಂದರೆ ಬೇಜಾರಾಗಕ್ಕಿಲ್ಲ, ಎಂತಾಗೂ ಬೇಜಾರಾಗೇ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಪಾಪ ವರ್ಷ ಬಂದು ಇಲ್ಲಿ ಸಮಾಧಿ ಹತ್ರ ಮಲಗಿದ್ದಾನೆ. ಯಾಕೋ ಒಂಥರ ತುಂಬ ಬೇಜಾರಾಗಿವನೇ. ಯಾಕೆ ಬಂದೇ ಇಲ್ಲ ಮನೆಗೆ? ನಾವು ಅಲ್ಲೆಲ್ಲ ಹುಡ್ಕಾಡ್ತಾ ಇದ್ದೀವಿ, ಎಷ್ಟು ಹುಡ್ಕಾಡಿದ್ರೂ ಅವನು ಸಿಗಲಿಲ್ಲ. ಅದಕ್ಕೆ ಇಲ್ಲಿಗೆ ಬಂದ್ವಿ, ಇಲ್ಲಿದ್ದಾನೆ. ನೋಡೋಕ್ಕಾಗಲ್ಲ ಪಾಪ. ಇದಕ್ಕಿದ್ದಂಗೆ ಸಡನ್ನಾಗಿ ಹಿಂಗೆ ಆಗ್ಬಿಡ್ತಲ್ಲ, ಅದಕ್ಕೆ ಅವ್ನಿಗೆ ಅರ್ಗಿಸ್ಕೊಳಕ್ಕಾಗ್ತಾ ಇಲ್ಲ. ನೋಡ್ತಾ ಇರ್ರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಕೊಳ್ಳನ್ನು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.